ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೋ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಪ್ರಾತಃ ಸಂಕಲ್ಪ ಗದ್ಯ ಪಾಠಕ್ಕೆ ಸುಸ್ವಾಗತ. ಪ್ರಣವೋಪಾಸಕಾನಾಂ ಅಸ್ಮದಾದಿಗುರುಣಾಂ ಶ್ರೀಮದಾನಂದತೀರ್ಥ ಶ್ರೀಮಚ್ಚರಣಾನಾಂ ಅಂತರ್ಯಾಮಿನ್ ಅಂತ ಪರಮಾತ್ಮನ ಉದ್ದೇಶ ಸಂಬೋಧನೆ ಮಾಡ್ತಾ ಇದ್ದಾರೆ. ಶ್ರೀಮದಾನಂದ ತೀರ್ಥ ಶ್ರೀಮಚ್ಚರಣರ ಅಂತರ್ಯಾಮಿಯೇ. ಈವರೆಗೆ ಹಿಂದೆ ಈ ಪ್ರಣವೋಪಾಸಕರಾಗಿರ್ತಕ್ಕಂತಹ ಆದಿಗುರುಗಳಾಗಿರ್ತಕ್ಕಂತಹ ಶ್ರೀಮದಾನಂದ ತೀರ್ಥ ಶ್ರೀಮಚ್ಚರಣರನ್ನು ಈವರೆಗೆ ವರ್ಣಿಸಿ ಇಲ್ಲಿಂದ ಅಂತಹ ಮುಖ್ಯಪ್ರಾಣದೇವರ ಅಂತರ್ಯಾಮಿಯಾಗಿರತಕ್ಕಂತಹ ರಾಮಚಂದ್ರನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ಗದ್ಯಗಳಲ್ಲಿ ಪ್ರಣವೋಪಾಸಕರಾದ ಅಸ್ಮದಾದಿಗುರುಣಾಂ ನಮ್ಮ ಆದಿಗುರುಗಳಾದ ಶ್ರೀಮದಾನಂದ ತೀರ್ಥ ಶ್ರೀಮಚ್ಚರಣಾನಾಂ, ಶ್ರೀಮದಾನಂದ ತೀರ್ಥ ಶ್ರೀಪಾದರ ಅಂತರ್ಯಾಮಿಯೇ ಅಂತ. ಪ್ರಣವೋಪಾಸಕಾನಾಂ, ಪ್ರಣವ ಮಂತ್ರವೇ ಮೊದಲಾದ ಅನೇಕ ಮಂತ್ರಗಳ ಉಪಾಸನೆ ಮಾಡ್ತಾರೆ ಅಂತ ಹಿಂದೆ ಹೇಳಿದರು. ಅಂತಹ ಮಂತ್ರಗಳಲ್ಲಿ ಶ್ರೇಷ್ಠವಾಗಿರತಕ್ಕಂತಹ ಪ್ರಣವ ಎಂಬ ಮಂತ್ರದ ಉಪಾಸಕರಾಗಿರತಕ್ಕಂತಹ ಅಸ್ಮದಾದಿಗುರುಣಾಂ, ಅಸ್ಮದಾದಿ ನಾವೇ ಮೊದಲಾದ, ನಾವು ಅಂದರೆ ಅಲ್ಲಿ ರಾಯರು ಅಂತ, ರಾಯರೇ ಮೊದಲಾದ ಎಲ್ಲ ಸಕಲ ದೇವಾದ ಸುಜನರಿಗೆ ಗುರುಗಳಾಗಿರ್ತಕ್ಕಂಥವರು. ಮತ್ತು ಗುರುಪರಂಪರೆಯ ಮೂಲ ಗುರುಗಳು ಅಂತಹ ಶ್ರೀಮದಾನಂದ ತೀರ್ಥ ಶ್ರೀಮಚ್ಚರಣಾನಾಂ, ಶ್ರೀಮದಾನಂದ ತೀರ್ಥ ಭಗವತ್ಪಾದರ ಅಂತರ್ಯಾಮಿಯಾಗಿರ್ತಕ್ಕಂತಹ ಹೇ ನಾರಾಯಣನೇ ಅಂತ ಸಂಬೋಧನೆ. ನೀನು ಎಂಥವನು ಅಂತ ಮುಂದಿನ ಗದ್ಯಗಳಲ್ಲಿ ಅವನ ಮಹಿಮೆಯನ್ನು ಹೇಳ್ತಾ ಹೋಗ್ತಾರೆ. ಈ ಹಿಂದೆ ಬಂತು ಪ್ರಣವೋಪಾಸಕರು ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಅಂತೆಲ್ಲ ಬಂತಲ್ಲ. ವೈದಿಕ ಲೌಕಿಕ ಭೇದದಿಂದ ಬಹುಪ್ರಕಾರಕವಾಗಿರತಕ್ಕಂತಹ ಸಮಸ್ತ ವರ್ಣಗಳಿಂದಲೂ ಶಬ್ದಗಳಿಂದಲೂ ಹೇಳಪಡತಕ್ಕಂತಹ ಎಲ್ಲ ಅರ್ಥಗಳನ್ನು, ಋಗಾದಿ ವೇದಾರ್ಥಗಳನ್ನು, ವಿಷ್ಣು ಮಂತ್ರ ಪುರಸ್ಸೂಕ್ತ ಮತ್ತು ಗಾಯತ್ರಿ ಮಂತ್ರ ಅರ್ಥವನ್ನು, ಮತ್ತು ಓಂ ನಮೋ ಭಗವತೆ ವಾಸುದೇವ ಎಂಬ ದ್ವಾದಶ ಅಕ್ಷರ ಮಂತ್ರ ಏನಿದೆ ಅದರ ಅರ್ಥಗಳೇನಿವೆ ಎಲ್ಲ ಅರ್ಥಗಳಿಂದಲೂ ಪ್ರತಿಪಾದ್ಯನಾಗಿರ್ತಕ್ಕಂಥವನು. ಅಕಾರಾದಿ 50 ವರ್ಣಗಳಿಂದಲೂ ಪ್ರತಿಪಾದ್ಯವಾಗಿರ್ತಕ್ಕಂತಹ ಭಗವಂತನ ವಿಶೇಷ ರೂಪಗಳೇನಿವೆ ಅದನ್ನೆಲ್ಲ ತಿಳಿಸುವಂಥದ್ದು ಪ್ರಣವ ಅಂತ. ಪ್ರಣವೋಪಾಸಕಾನಾಂ ಅಂದರೆ ಎಲ್ಲ ಬಂದ್ಬಿಡ್ತಾ ಇದರಲ್ಲಿ. ಪ್ರಣವದ ಅರ್ಥ ಏನು ಅಂದರೆ ಲೌಕಿಕ ವೈದಿಕ ಭೇದದಿಂದ ಬಹುಪ್ರಕಾರಕವಾಗಿರತಕ್ಕಂತಹ ಸಮಸ್ತ ವರ್ಣಗಳಿಂದಲೂ ಶಬ್ದಗಳಿಂದಲೂ
ಪ್ರತಿಪಾದ್ಯವಾಗಿರತಕ್ಕಂತಹ ಭಗವಂತನ ರೂಪಗಳು. ಆ ಎಲ್ಲ ವರ್ಣಗಳ, ಶಬ್ದಗಳ, ಋಗಾದಿ ವೇದಾರ್ಥ, ವಿಷ್ಣು ಮಂತ್ರಾರ್ಥ, ಪುರುಸೂಕ್ತಾರ್ಥ, ಗಾಯತ್ರ್ಯರ್ಥ, ಓಂ ನಮೋ ಭಗವತೆ ವಾಸುದೇವಾಯ ಎಂಬ 12 ಮಂತ್ರಾರ್ಥ, ಓಂ ನಮೋ ನಾರಾಯಣ ಎಂಬ ಅಷ್ಟಾಕ್ಷರ ಮಂತ್ರಾರ್ಥ, ಅಲ್ಲದೆ ಅಕಾರಾದಿ 50 ವರ್ಣಗಳಿಂದ ಪ್ರತಿಪಾದ್ಯವಾಗಿರತಕ್ಕಂತಹ ಏನು ಭಗವದ್ ರೂಪಗಳಿವೆ, ಇದೆಲ್ಲವನ್ನು ಕೂಡ ಬರೀ ಪ್ರಣವೊಂದು ತಿಳಿಸ್ತದೆ. ಅಂತಹ ಈ ಎಲ್ಲ ಅರ್ಥ ವಿಶೇಷಗಳನ್ನ ಒಳಗೊಂಡಿರತಕ್ಕಂತಹ ಪ್ರಣವ ಮಂತ್ರದ ಉಪಾಸನೆ ಮಾಡತಕ್ಕಂಥವರು, ಆ ಪ್ರಣವ ಮಂತ್ರದ ಉಪಾಸನೆಯಲ್ಲಿ ಮುಖ್ಯ ಅಧಿಕಾರಿಗಳಾಗಿರ್ತಕ್ಕಂಥವರು ಶ್ರೀಮದಾನಂದ ತೀರ್ಥರು. ಸರ್ವತಃ ಪೌರುಷೇ ಸೂಕ್ತೆ ಗುಣಾ ವಿಷ್ಣು ರುದೀರಿತಾ ತತ್ರಾಪಿ ನೈವ ಸರ್ವೇಪಿ ತಸ್ಮಾತ್ ಕಾರ್ಯೋಪಸಂಹೃತಿ ಅಂತ ಬ್ರಹ್ಮತರ್ಕದಲ್ಲಿ ಆಚಾರ್ಯ ಉದಾಹರಿಸ್ತಾರೆ. ಅಂದರೆ ಈ ಪುರಸ್ಸೂಕ್ತದ ಅರ್ಥವನ್ನು ತಿಳ್ಕೊಂಡು, ಆ ಪುರುಸೂಕ್ತ ಅಂದರೆ ನಾವು ಪುರುಸೂಕ್ತ ಅರ್ಥ ಅಂತ ಅಷ್ಟೇ ತಿಳ್ಕೊಂಡಿದ್ದೇವೆ, ಅದು ಸರ್ವ ವೇದಾರ್ಥಗಳನ್ನು ಒಳಗೊಂಡಿರುವಂಥದ್ದು. ಸರ್ವ ವೇದಾರ್ಥವನ್ನು ತಿಳಿಸ್ತಕ್ಕಂತಹ ಪುರುಸೂಕ್ತ. ಆ ಪುರುಷ ಸೂಕ್ತಾರ್ಥವನ್ನು ತಿಳಿದು ಅದರಿಂದ ಸಕಲ ವೇದಾರ್ಥಗಳ ಚಿಂತನೆಯನ್ನು ಮಾಡತಕ್ಕಂತಹ ಮುಖ್ಯ ಅಧಿಕಾರಿಗಳು ಅಂದರೆ ಮುಖ್ಯ ಪ್ರಾಣದೇವರು ಮಾತ್ರ. ಅದಕ್ಕೋಸ್ಕರ ಮಧ್ಯದಲ್ಲಿ ಬಂತು ನೋಡಿ, ಅನಂತ ಮಾತ್ರಾಂತ ಮುದಾಹರಂತಿ ಎಂ ತ್ರಿಮಾತ್ರ ಪೂರ್ವಂ ಪ್ರಣವೋಚ್ಚಯಂಬುಧಾ ತದಾ ಭವದ್ಭಾವಿ ಚತುರ್ಮುಖಾಕೃತಿ ಜಪಾಧಿಕಾರಿ ಯತಿರಸ್ಯ ಸೂಚಿತಃ. ಆ ವಾಸುದೇವ ಸನ್ಯಾಸ ಸ್ವೀಕಾರ ಮಾಡಿ ಪ್ರಣವ ಮಂತ್ರ ಜಪದ ಉಪದೇಶವನ್ನು ಪಡೆದುಕೊಂಡ ಅಂತಲ್ಲಿ ಬರುತ್ತಲ್ಲ, ಅಲ್ಲಿ ಹೇಳಿದದನ್ನೇ ಅನಂತ ಮಾತ್ರಾರ್ಥ ಮುದಾಹರಂತಿ. ಪ್ರಣವ ಮಂತ್ರ ಅದರ ಅರ್ಥ ಎಲ್ಲ ಅರ್ಥಗಳಿಂದ ತುಂಬಿರುವಂಥದ್ದು ಪ್ರಣವ. ಅಂತಹ ಪ್ರಣವ ಉಪಾಸಕರು, ಆ ಪ್ರಣವ ಮಂತ್ರದ ಮುಖ್ಯ ಅಧಿಕಾರಿಗಳೇ ಯತಿಗಳಾದರು ಅಂತ ಅಲ್ಲಿ ಮಧ್ಯದಲ್ಲಿ ಬರುತ್ತೆ. ಇಷ್ಟು ಈ ಗದ್ಯದ ಅರ್ಥ. ಇಂತಹ ಮುಖ್ಯ ಪ್ರಾಣದೇವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಯಾರು ಅದನ್ನು ಮುಂದಿನಿಂದ ಹೇಳ್ತಾ ಹೋಗ್ತಾರೆ. ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವಾತ್ಮಕ ಶ್ರೀಮಧ್ವಲ್ಲಭ ಶ್ರೀ ಲಕ್ಷ್ಮೀ ವೇದವ್ಯಾಸಾತ್ಮಕ ಅಂಡಸ್ಥಿತ ಅನಂತರೂಪಾವಿವ ಗುಣಕ್ರಿಯಾ ಜಾತ್ಯವಸ್ಥಾವಿಶಿಷ್ಟ ರಮಾಯುಕ್ತ ಕ್ಷೀರಾಬ್ಧಿಶಾಯಿ ಶ್ರೀ ಪದ್ಮನಾಭಾತ್ಮಕ. ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವಾತ್ಮಕ ಇಲ್ಲಿಂದ ಆರಂಭಿಸಿ ಮುಂದೆ ಶ್ರೀಮದ್ ಹನುಮದ ಉಪಾಸಿತ ಚರಣ ಸೀತಾಪತೆ ಅಲ್ಲಿವರೆಗೆ ಎಲ್ಲವೂ ಕೂಡ ಪರಮಾತ್ಮನಿಗೆ, ಶ್ರೀರಾಮಚಂದ್ರನಿಗೆ ವಿಶೇಷಣವಾಗಿರ್ತಕ್ಕಂತಹ ಪದಗಳು. ಈ ಹಿಂದಿನ ಎಲ್ಲ ಪದಗಳು ಮುಖ್ಯ ಪ್ರಾಣದೇವರಿಗೆ ವಿಶೇಷಣವಾಗಿರ್ತಕ್ಕಂಥವುಗಳು. ಇಲ್ಲಿಂದ ಆರಂಭಿಸಿ ಎಲ್ಲ ಪದಗಳು ಕೂಡ ಪರಮಾತ್ಮನಿಗೆ ವಿಶೇಷಣ ಆಗಿವೆ. ಶ್ರೀರಾಮಚಂದ್ರ, ಹನುಮದ್ ಉಪಾಸಿತ ಚರಣ ಸೀತಾಪತೆ ಶ್ರೀರಾಮಚಂದ್ರ. ಶ್ರೀರಾಮಚಂದ್ರನಿಗೆ ಇವೆಲ್ಲ ವಿಶೇಷಣವಾಗಿರ್ತಕ್ಕಂತಹ ವಿಶೇಷಣ ವಾಚಕ ಪದಗಳು. ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವಾತ್ಮಕ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಎಂಬ 4 ರೂಪಗಳು ಉಳ್ಳವ. ಶ್ರೀ ಮಧ್ವವಲ್ಲಭ, ಮಧ್ವಾಚಾರ್ಯರಿಗೆ ಅತ್ಯಂತ ಪ್ರಿಯತಮನಾಗಿರ್ತಕ್ಕಂಥವನು. ಶ್ರೀ ಲಕ್ಷ್ಮೀ ವೇದವ್ಯಾಸಾತ್ಮಕ, ಶ್ರೀ ಲಕ್ಷ್ಮೀಯುತರಾಗಿರ್ತಕ್ಕಂತಹ ಬಾದರಾಯಣ ಸ್ವರೂಪನಾದ ಅಂಡಸ್ಥಿತ ಅನಂತ ರೂಪಾವಯವ, ಬ್ರಹ್ಮಾಂಡದಲ್ಲಿರುವ ಅನಂತ ರೂಪ ಕರಚರಣಾದಿ ಅವಯವಗಳು, ಜ್ಞಾನಾನಂದಾದಿ ಗುಣಗಳು, ಸೃಷ್ಟಿ ನಿಯಮನಾದಿ ಕ್ರಿಯೆಗಳು, ಮತ್ತು ಅನಂತರೂಪ ಅವಯವ ಗುಣಕ್ರಿಯಾ ಜಾತ್ಯವಸ್ಥಾ ವಿಶಿಷ್ಟ. ಈ ಅಂಡಸ್ಥಿತ ಅನಂತ ರೂಪಾವಯವ, ಬ್ರಹ್ಮಾಂಡದಲ್ಲಿರುವ ಅನಂತ ರೂಪಗಳ ಕರಚರಣಾದಿ ಅವಯವ, ರೂಪ ಅವಯವ, ಕರಚರಣಾದಿ ಅವಯವ, ಗುಣ, ಜ್ಞಾನಾನಂದಾದಿ ಗುಣಗಳು, ಕ್ರಿಯಾ, ಸೃಷ್ಟಿ ಸ್ಥಿತಿ ನಿಯಮನ ಮೊದಲಾದ ಕ್ರಿಯೆಗಳು, ಜಾತಿ, ಸಜಾತಿಯ ವಿಜಾತಿಯಗಳೆಂಬ ಉಭಯ ವಿಧವಾಗಿರತಕ್ಕಂತಹ ಜಾತಿ,
ಅವಸ್ಥಾ ಸ್ಥಿತಿಲಯಾದಿ ಅವಸ್ಥಾ ಇವುಗಳಿಂದ ವಿಶಿಷ್ಟ ಕೂಡಿದವನಾದ ರಮಾಯುಕ್ತ ರಮಾ ಸಮೇತನಾದ, ಆಮೇಲೆ ಕ್ಷೀರಾಬ್ಧಿಶೇಷಶಾಯಿ ಕ್ಷೀರಾಬ್ಧಿಶೇಷಶಾಯಿ ಕ್ಷೀರಸಾಗರದ ಮಧ್ಯದಲ್ಲಿ ಶೇಷನ ಮೇಲೆ ಮರಗಿರತಕ್ಕಂತಹ ಶ್ರೀ ಪದ್ಮನಾಭಾತ್ಮಕ ಪದ್ಮನಾಭ ರೂಪದಿಂದ ಅಭಿನ್ನನಾಗಿರತಕ್ಕಂತಹ ಪರಮಾತ್ಮನೇ ಅಂತ ಅಲ್ಲಿ ಮುಂದೆ ಬರ್ತಕ್ಕಂಥ 25ನೇ ಗದ್ಯದಲ್ಲಿ ಬರ್ತಕ್ಕಂತಹ ಶ್ರೀಮದ್ ಹನುಮದುಪಾಸ ಚರಣ ಸೀತಾಪತಿ ಶ್ರೀರಾಮಚಂದ್ರ ಅಲ್ಲಿಗೆ ಅನ್ವಯ ಮಾಡಿಕೊಳ್ಬೇಕು. ಈ ಮಧ್ವಾಚಾರ್ಯರ ಅಂತರ್ಯಾಮಿಯಾಗಿರ್ತಕ್ಕಂತಹ ಈ ನಾರಾಯಣ ಅವನ 4 ರೂಪಗಳನ್ನು ಇಲ್ಲಿ ಹೇಳ್ತಿದ್ದಾರೆ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಎಂಬ 4 ರೂಪ ಧರಿಸ್ತಕ್ಕಂಥವನೇ. ಮತ್ತು ಮಧ್ವಾಚಾರ್ಯರಿಗೆ ಅತ್ಯಂತ ಪ್ರಿಯನಾಗಿರ್ತಕ್ಕಂತಹ ವೇದವ್ಯಾಸರು ಅಂತ ಅರ್ಥ. ಇವನಿಗೆ ಬ್ರಹ್ಮಾಂಡದಲ್ಲಿ ಅನೇಕ ರೂಪಗಳಿವೆ. ಆ ಎಲ್ಲ ರೂಪಗಳು ಕೂಡ ಪರಸ್ಪರ ಅಭಿನ್ನವಾಗಿರತಕ್ಕಂತಹ ರೂಪಗಳು. ಒಂದೊಂದು ರೂಪವೂ ಕೂಡ ನಾವು ಬೇರೆ ಬೇರೆ ಅಂತ ಅನ್ಕೋಬಾರ್ದು. ಪರಮಾತ್ಮನ ಎಲ್ಲ ರೂಪಗಳು ಅಭಿನ್ನವೇ, ಪರಸ್ಪರ ಎಲ್ಲ ರೂಪಗಳು ಅಭಿನ್ನವಾಗಿರ್ತಕ್ಕಂಥವಳು. ಮತ್ತು ಅವನ ಅವಯವಗಳು, ಕರಚರಣಾದಿ ಅವಯವಗಳು, ಗುಣಕ್ರಿಯಾದಿಗಳು, ಜಾತಿ ಅವಸ್ಥಾ ವಿಶೇಷಗಳು, ಇವು ಯಾವುದಕ್ಕೂ ಕೂಡ ಯಾವುದೇ ಭೇದ ಅನ್ನೋದು ಇಲ್ಲ. ಮತ್ತು ಈ ಎಲ್ಲ ರೂಪಗಳು ಕೂಡ ರಮಾಯುಕ್ತ ಅಂತ ಹೇಳಿದಲ್ಲಿ ವಿಶಿಷ್ಟ ಇಂತಹ ರೂಪಗಳಿಂದ ವಿಶಿಷ್ಟನಾಗಿರತಕ್ಕಂತಹ ರಮಾಸಹಿತ ಲಕ್ಷ್ಮೀ ಸಹಿತನಾಗಿರ್ತಕ್ಕಂತಹ ಮತ್ತು ಕ್ಷೀರಸಾಗರ ಮಧ್ಯದಲ್ಲಿರತಕ್ಕಂತಹ ಶ್ವೇತದ್ವೀಪದಲ್ಲಿ ಶೇಷಶಾಯಿಯಾದ ರಮಾಸಹಿತನಾಗಿರತಕ್ಕಂತಹ ಪದ್ಮನಾಭ ರೂಪ. ಇನ್ನು ಉಳಿದ ಎಲ್ಲ ರೂಪಗಳು ಕೂಡ ಅಭಿನ್ನವಾಗಿರತಕ್ಕಂತಹ ರೂಪಗಳೇ. ಇಲ್ಲಿ ಪರಮಾತ್ಮನ 4 ರೂಪಗಳು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಮಧ್ವಾಚಾರ್ಯರಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂತಹ ರೂಪಗಳು. ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಾದಿಗಳನ್ನು ನಿರ್ವಹಿಸಲಿಕ್ಕಾಗಿಯೇ ಅಭಿವ್ಯಕ್ತವಾಗಿರತಕ್ಕಂತಹ ರೂಪಗಳು ಈ 4 ರೂಪಗಳು. ಮೂಲ ರೂಪ ಯಾವುದು? ನಾರಾಯಣನ ರೂಪ. ಆ ನಾರಾಯಣ ರೂಪದಿಂದ ಅಭಿವ್ಯಕ್ತವಾಗಿರತಕ್ಕಂತಹ ರೂಪಗಳು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅಂತ ರೂಪಗಳು. ಇವುಗಳು ಮಧ್ವಾಚಾರ್ಯರಿಗೆ ಅತ್ಯಂತ ಪ್ರೀತಿಪಾತ್ರವಾಗಿರತಕ್ಕಂತಹ ರೂಪಗಳು. ಇವೆಲ್ಲ ಮೂಲರೂಪಿ ನಾರಾಯಣನಿಂದ ಅಭಿವ್ಯಕ್ತವಾಗಿರ್ತಕ್ಕಂತಹ ರೂಪಗಳು. ಅಷ್ಟು ಮಾತ್ರ ಅಲ್ಲ, ಬ್ರಹ್ಮಾಂಡ ಇರತಕ್ಕಂಥ ಎಲ್ಲ ರೂಪಗಳು ಕೂಡ, ಅನಂತ ರೂಪಗಳು ಕೂಡ ಮೂಲರೂಪಿಯಾಗಿರ್ತಕ್ಕಂತಹ ನಾರಾಯಣಗಿಂತ ಭಿನ್ನವಾದವುಗಳ ಅಂದರೆ ಭಿನ್ನ ಅಲ್ಲ, ಅಭಿನ್ನವಾಗಿವೆ. ಅಷ್ಟು ಮಾತ್ರ ಅಲ್ಲ, ಈ ಶ್ವೇತದ್ವೀಪದಿದ್ದಂತಹ ಪದ್ಮನಾಭ ರೂಪವು ಕೂಡ ನಾರಾಯಣ ರೂಪದಿಂದ ಅಭಿನ್ನವೇ ಆಗಿದೆ ಅಂತ ಅರ್ಥ. ಸದಾ ಶಂಖಾಂಬುಜಾರೀನ್ ಸಂಧಾರ್ಯ ಅನಿರುದ್ಧಕಃ ಅನಿರುದ್ಧಸ್ಯ ಭಾರ್ಯಾ ಸಾ ನಿತ್ಯಾರ್ಥದಾ ಭವೇತ್ ಅಂತ ಸುಮತೀಂದ್ರ ಹೇಳ್ತಾರೆ. ಸುಮತೀಂದ್ರರು ಈ ಕೇಶವಾದಿ ಚತುರ್ವಿಂಶತಿ ರೂಪಗಳ ಸ್ವರೂಪವನ್ನು ಹೇಳ್ತಾರೆ. ಈ 4 ಕೈಯಲ್ಲಿ ಯಾವ್ಯಾವ ಕೈಯಲ್ಲಿ ಯಾವ್ಯಾವ ಆಯುಧ ಹಿಡ್ಕೊಂಡ್ರೆ ಯಾವ್ಯಾವ ರೂಪ ಎಂಬುದನ್ನು ಸುಮತೀಂದ್ರರು ಹೇಳ್ತಾರೆ. ಗದಾ ಶಂಖ ಅಂಬುಜ ಅರೀನ್, ಗದಾ ಶಂಖ ಅಂಬುಜ ಅಂದರೆ ಕಮಲ, ಇವುಗಳನ್ನು ಹಿಡ್ಕೊಂಡವನು ಅಂತ ಅನಿರುದ್ಧ ಅಂತ ಯಾಕೆ ಹೇಳ್ತಾರೆ ಅಂದರೆ, ಎಲ್ಲ ಜೀವಾತ್ಮರಿಗೆ
ಲಿಂಗದೇಹ ಆವರಕವಾಗಿರತಕ್ಕಂತಹ ಈ ಸೂಕ್ಷ್ಮದೇಹ ಇದೆಯಲ್ಲ, ಸೂಕ್ಷ್ಮದೇಹಕ್ಕೆ ಆವರಕವಾಗಿರುವಂಥದ್ದು ಲಿಂಗದೇಹ. ಈ ಆವರಣವನ್ನು ಕೊಡೋನಾದ್ದರಿಂದ ಅವನಿಗೆ ಅನಿರುದ್ಧ ಅಂತ ಹೆಸರಿದೆ ಅಂತ ಹೇಳ್ತಾರೆ. ಮತ್ತು ಜೀವಾತ್ಮರ ವೃದ್ಧಿ ಯಾರ ಅನುಗ್ರಹದಿಂದ ಆಗುತ್ತೆ, ಮತ್ತು ಜೀವಾತ್ಮರ ವೃದ್ಧಿ ಅದು ಯಾವ ಭಗವಂತನ ಅನುಗ್ರಹದಿಂದ ರೋಗ ಮರಣಗಳಿಂದ ಆವೃತವಾಗೋದಿಲ್ಲವೋ ಅಂತಹ ನಾರಾಯಣನ ರೂಪ ಅನಿರುದ್ಧ ಅಂತ. ಮತ್ತು ಪ್ರಾಣಿಗಳು ಯಾರಿಂದ ಅವರವರ ಶರೀರದಲ್ಲಿ ಆವೃತವಾಗಿರುತ್ತಾರೋ ಅಂತಹ ಪರಮಾತ್ಮ ಅವನು ಅನಿರುದ್ಧ ಶಬ್ದ ವಾಚ್ಯನಾಗಿದ್ದಾನೆ. ಹೀಗೆ ಅನಿರುದ್ಧ ಶಬ್ದಕ್ಕೆ ಈ ಎಲ್ಲ ಅನೇಕ ಅರ್ಥಗಳನ್ನು ಹೇಳ್ತಾರೆ. 40ಕ್ಕಿಂತ ಹೆಚ್ಚು ಅರ್ಥ ಈ ಅನಿರುದ್ಧ ಶಬ್ದಕ್ಕೆ ಹೇಳ್ತಾರೆ. ಈ ಅನಿರುದ್ಧ ರೂಪ ಹೇಗಿದೆ ಅಂತಂದರೆ, 4 ಕೈಯಲ್ಲಿ 4 ಆಯುಧ, ಬಲಗೈಯಲ್ಲಿ ಗದೆ, ಎಡಗೈಯಲ್ಲಿ ಶಂಖ, ಬಲಗೈಯಲ್ಲಿ ಪದ್ಮ. ಇದು ಇದ್ರೆ ಅದು ಅನಿರುದ್ಧ ರೂಪ ಅಂತ. ಗದಾ ಶಂಖ ಅಂಬುಜ ಅರೀನ್ ಸಂಧಾರ್ಯ ಅವ್ಯಾದ್ ಅನಿರುದ್ಧಕಃ. ಈ ಥರ ಇರೋ ರೂಪಕ್ಕೆ ಅನಿರುದ್ಧ ರೂಪ ಅಂತ ಹೇಳ್ತಾರೆ. ಪ್ರದ್ಯುಮ್ನ ಅಂದರೆ ಪ್ರಕೃಷ್ಟವಾದ ಸೌಂದರ್ಯವುಳ್ಳವ, ಆದ್ದರಿಂದ ಪ್ರದ್ಯುಮ್ನ. ಈ ಸಂಕರ್ಷ ಅನಿರುದ್ಧನ ಹೆಂಡತಿ ನಿತ್ಯ, ಆದರೆ ಪ್ರದ್ಯುಮ್ನನ ಹೆಂಡತಿ ಸತ್ಯ ಅಂತ. ಶಂಖ ಗದಾ ಪದ್ಮ ಚಕ್ರಧಾರಿ. ಶಂಖ ಗದಾ ಪದ್ಮ ಚಕ್ರ, ಪದ್ಮ ಚಕ್ರ. ಬಲಗೈಯ ಮೇಲುಗೈಯಲ್ಲಿ ಶಂಖ, ಆಮೇಲೆ ಎಡಗೈಯಲ್ಲಿ ಗದೆ, ಆಮೇಲೆ ಕೆಳಗೆ ಬಲಗೈಯಲ್ಲಿ ಪದ್ಮ, ಎಡಗೈಯಲ್ಲಿ ಚಕ್ರ. ಈ ಥರ ಇರತಕ್ಕಂತಹ ರೂಪಕ್ಕೆ ಪ್ರದ್ಯುಮ್ನ ರೂಪ ಅಂತ ಹೇಳ್ತಾರೆ. ಇದನ್ನು ಸುಮತೀಂದ್ರರು ನಿರೂಪಣೆ ಮಾಡ್ತಾರೆ. ಮಂತ್ರಾಲಯದಲ್ಲಿ ನೀವು ಮೂಲರಾಮದೇವ್ರ ಪೂಜೆ ಆಗುತ್ತಲ್ಲ, ಪೂಜಾ ಮಂದಿರ, ಆ ಪೂಜಾ ಮಂದಿರಲ್ಲಿ ಮೇಲೆ ಗೋಡೆಯಲ್ಲಿ ಸುತ್ತಲೂ ಹಾಕಿದ್ದಾರೆ ನೋಡಿ, ಹೋದರೆ ಗಮನಿಸಿ. 24 ರೂಪಗಳಲ್ಲಿ ಬೇರೆ ಬೇರೆ ಕೈಯಲ್ಲಿ ಬೇರೆ ಬೇರೆ ಆಯುಧ, ಯಾವ ಕೈಯಲ್ಲಿ ಯಾವುದು ಇದ್ದರೆ ಯಾವ ರೂಪ, ಅದನ್ನು ಚಿತ್ರಸಹಿತವಾಗಿ ಹಾಕಿದ್ದಾರೆ. ನೋಡಿರ್ಬೋದು ನೀವೆಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. 24 ರೂಪಗಳು, ಆಚೆ ಬದಿಯಲ್ಲಿ 12, ಈಚೆ ಬದಿಯಲ್ಲಿ 12. ಬಲಗೈಯಲ್ಲಿ ಯಾವ ಶಸ್ತ್ರ, ಎಡಗೈಯಲ್ಲಿ ಯಾವ ಶಸ್ತ್ರ, ಯಾವ್ಯಾವ ಕೈಯಲ್ಲಿ ಯಾವ್ಯಾವ್ದು ಹಿಡ್ಕೊಂಡಿದ್ರೆ. ಈಗ ಪ್ರದ್ಯುಮ್ನ ಹೇಳುವಾಗ ಶಂಖ ಗದಾ ಪದ್ಮ ಚಕ್ರಧಾರಿ, ಶಂಖ ಗದಾ ಪದ್ಮ ನೋಡಿ. ಅವನ ಇದರಲ್ಲಿ ಬಲಗೈಯಲ್ಲಿ ಮೇಲೆ ಎತ್ತಿರತಕ್ಕಂತಹ ಬಲಗೈಯಲ್ಲಿ ಶಂಖ, ಎಡಗೈಯಲ್ಲಿ ಗದಾ, ಕೆಳಗೆ ಇಳಿಬಿಟ್ಟಿರ್ತಕ್ಕಂತಹ ಬಲಗೈಯಲ್ಲಿ ಪದ್ಮ, ಎಡಗೈಯಲ್ಲಿ ಚಕ್ರ. ಹೀಗೆ ಶಂಖ ಗದಾ ಪದ್ಮ ಚಕ್ರಧಾರಿ, ಶಂಖ ಗದಾ ಪದ್ಮ ಚಕ್ರಧಾರಿ ಪ್ರದ್ಯುಮ್ನಃ ಅವತಾತ್ ಅಂತ ಹೇಳ್ತಾರೆ. ಪ್ರದ್ಯುಮ್ನ ನಾರಿ ಸತ್ಯಾಖ್ಯ, ಸತ್ಯ ಎಂಬ ನಾರಿ ಜೊತೆಯಲ್ಲಿರ್ತಾನೆ. ಆ
ಮಹಾಲಕ್ಷ್ಮಿಯ ರೂಪದ ಜೊತೆಗೆ ಅವನಿರ್ತಾನೆ ಅಂತ. ಅಂತಹ ಪ್ರದ್ಯುಮ್ನಾರಿ ಸತ್ಯಾಖ್ಯ ಸತ್ಯೇ ಬುದ್ಧಿಂ ತನೋತುಮೇ, ಸತ್ಯವಾದರಲ್ಲಿ ನನಗೆ ಬುದ್ಧಿಯನ್ನು ಉಂಟು ಮಾಡಲಿ ಅಂತ. ಪ್ರದ್ಯುಮ್ನ ಪ್ರಕೃಷ್ಟವಾದ ಸೌಂದರ್ಯಗಳು ಆದ್ದರಿಂದ ಪ್ರದ್ಯುಮ್ನ, ಪ್ರಕೃಷ್ಟವಾಗಿರತಕ್ಕಂಥ ಕಾಂತಿ ಸ್ವರೂಪನಾದ್ದರಿಂದ ಪ್ರದ್ಯುಮ್ನ, ಪ್ರಕೃಷ್ಟವಾಗಿರ್ತಕ್ಕಂಥ ಜ್ಞಾನ ಉಳ್ಳವನಾದ್ದರಿಂದ ಪ್ರದ್ಯುಮ್ನ, ಪ್ರಕೃಷ್ಟವಾದ ಧನ ಉಳ್ಳವನಾದ್ದರಿಂದ ಅವನನ್ನು ಪ್ರದ್ಯುಮ್ನ, ಪ್ರಕೃಷ್ಟವಾದ ಬಲ ಉಳ್ಳವನಾದ್ದರಿಂದ ಅವನು ಪ್ರದ್ಯುಮ್ನ, ಪ್ರಕೃಷ್ಟವಾದ ಬಲವನ್ನು ಕೊಡ್ತಾನೆ ಆದ್ದರಿಂದ ಅವನು ಪ್ರದ್ಯುಮ್ನ, ಪ್ರಕೃಷ್ಟವಾದ ಜ್ಞಾನ ಬಲ ಕೀರ್ತಿ ಇವುಗಳನ್ನು ಕೊಡ್ತಾನೆ ಆದ್ದರಿಂದ ಪ್ರದ್ಯುಮ್ನ. ಕಾಮದೇವನಿಗೂ ಪ್ರದ್ಯುಮ್ನ ಅಂತ ಹೆಸರಿದೆ. ಆ ಪ್ರದ್ಯುಮ್ನ ಎಂಬ ಹೆಸರಿನ ಕಾಮದೇವನಿಗೆ ಸೌಂದರ್ಯ ಸಂಪತ್ತನ್ನು ಕೊಟ್ಟವನಾದ್ದರಿಂದ ಇವನಿಗೆ ಪ್ರದ್ಯುಮ್ನ ಅಂತ ಹೆಸರು. ಮತ್ತು ಸೂರ್ಯಾದಿಗಳಿಗೆ ಪ್ರಕೃಷ್ಟವಾದ ಪ್ರಕಾಶವನ್ನು ಕೊಡೋನಾದ್ದರಿಂದ ಇವನು ಪ್ರದ್ಯುಮ್ನ. ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೇಖಿಲ ಮತ್ತು ಬಂತಲ್ಲ ಗೀತೆಯಲ್ಲಿ. ಆ ಸೂರ್ಯನಿಗೆ ಪ್ರಕೃಷ್ಟವಾಗಿರತಕ್ಕಂತಹ ಪ್ರಕಾಶವನ್ನು ಕೊಡ್ತಕ್ಕಂಥದ್ದರಿಂದ ಇವನು ಪ್ರದ್ಯುಮ್ನ. ಮತ್ತು ಪ್ರಕೃಷ್ಟವಾಗಿರತಕ್ಕಂತಹ ಮೋಕ್ಷವೆಂಬ ಸಂಪತ್ತನ್ನು ದಯಪಾಲಿಸ್ತಾನೆ ಆದ್ದರಿಂದ ಇವನು ಪ್ರದ್ಯುಮ್ನ. ವೇದಾದಿಗಳಿಂದ ಪ್ರಕೃಷ್ಟವಾಗಿ ತಿಳಿಸಿಕೊಡೋದ್ರಿಂದ ಇವನಿಗೆ ಪ್ರದ್ಯುಮ್ನ ಅಂತ. ಹೀಗೆ ಪ್ರದ್ಯುಮ್ನ ಶಬ್ದಕ್ಕೆ ಸುಮಾರು ಅರ್ಥಗಳನ್ನು ಹೇಳ್ಬೋದು. ಇನ್ನು ಸಂಕರ್ಷಣ ರೂಪ ಹೇಗೆ ಅಂದರೆ ಶಂಖ ಪದ್ಮ ಚಕ್ರ ಗದೆ. ಪ್ರದ್ಯುಮ್ನ ಕೈಯಲ್ಲಿ ಶಂಖ, ಗದಾ, ಪದ್ಮ, ಚಕ್ರ. ಸಂಕರ್ಷಣ ಕೈಯಲ್ಲಿ ಶಂಖ, ಪದ್ಮ, ಚಕ್ರ, ಗದಾ. ಶಂಖ ಪದ್ಮ ಚಕ್ರ ಗದೆ ಬಿಭ್ರತ್ ಸಂಕರ್ಷಣೋ ಅವತಾರ್. ಸಂಕರ್ಷಣ ಶರಮಣಿ ಹಿರಣ್ಯಾಸ್ತು ಹಿರಣ್ಯದ ಸಂಪನ್ನ ಕೊಡ್ತಕ್ಕಂಥ ಹಿರಣ್ಯ ನಾಮಕ ಲಕ್ಷ್ಮಿಯ ರೂಪ ಅದು ಸಂಕರ್ಷಣನ ಜೊತೆ ಇರತಕ್ಕಂತಹ ರೂಪ. ಅಂತಹ ಸಂಕರ್ಷಣ ಕೈಯಲ್ಲಿ ಈ 4 ಆಯುಧಗಳಿವೆ. ಹೇಗೆ? ಬಲಗೈಯಲ್ಲಿ ಶಂಖ, ಮೇಲೆ ಬಲಗೈಯಲ್ಲಿ ಶಂಖ, ಎಡಗೈಯಲ್ಲಿ ಪದ್ಮ, ಮತ್ತು ಇಳಿಬಿಟ್ಟಿರ್ತಕ್ಕಂತಹ ಕೈಯಲ್ಲಿ ಒಂದು ಕೈಯಲ್ಲಿ ಗದೆ, ಬಲಗೈಯಲ್ಲಿ ಗದೆ, ಬಲಗೈಯಲ್ಲಿ ಚಕ್ರ, ಎಡಗೈಯಲ್ಲಿ ಗದೆ. ಇದು ಸಂಕರ್ಷಣನ ರೂಪ. ಇವನಿಗೆ ಸಂಕರ್ಷಣ ಅಂತ ಯಾಕೆ ಹೆಸರು ಅಂದರೆ ಇವ ಸಂಕರ್ಷಣ, ಎಲ್ಲರನ್ನೂ ಆಕರ್ಷಿಸ್ತಾನೆ. ಸಂಹಾರ ಕಾಲದಲ್ಲಿ ಎಲ್ಲ ಭೂತಗಳನ್ನು ತನ್ನ ಕಡೆ ಆಕರ್ಷಿಸ್ತಾನೆ, ಆದ್ದರಿಂದ ಸಂಕರ್ಷಣ. ಸಂಹಾರ ಕಾಲದಲ್ಲಿ ಏಕಕಾಲಕ್ಕೆ ಎಲ್ಲ ಪ್ರಜೆಗಳು ಇವನಿಂದ ಆಕರ್ಷಿಸಲ್ಪಡ್ತಾರೆ, ಆದ್ದರಿಂದ ಇವನಿಗೆ ಸಂಕರ್ಷಣ ಅಂತ ಹೆಸರು. ಚೆನ್ನಾಗಿ ಅಂದರೆ ಚೆನ್ನಾಗಿ ಕರ್ಷಣ ಮಾಡೋದು, ಆಕರ್ಷಣೆ ಮಾಡೋದ್ರಿಂದ ಸಂಕರ್ಷಣ. ಮತ್ತು ಭಕ್ತರ ಮನಸ್ಸನ್ನು ತನ್ನ ಕಡೆಗೆ ಸಂಕರ್ಷಣ ಸೆಳೆಯುವುದರಿಂದ ಇವನಿಗೆ ಸಂಕರ್ಷಣ ಅಂತ ಹೆಸರು. ಮತ್ತು ಸಂಕರ್ಷಣ ಅಂದರೆ ಸಮೀಚೀನವಾದ ಇಂದ್ರಿಯಗಳ ಸಮೀಚೀನವಾಗಿರೋದ್ರಿಂದ ಇಂದ್ರಿಯಗಳಿಗೆ ಸಂಕರ್ಷಣ. ಅಂದರೆ ಇಂದ್ರಿಯಗಳಿಗೆ ಆಕರ್ಷಣೆ ಉಂಟು ಮಾಡೋನಾದ್ದರಿಂದ ಸಂಕರ್ಷಣ. ಮತ್ತು ಶೇಷದೇವರಿಗೂ ಸಂಕರ್ಷಣ ಅಂತ ಹೆಸರಿದೆ. ಆ ಸಂಕರ್ಷಣ ಎಂಬ ಹೆಸರಿನ ಶೇಷದೇವರಿಗೆ ಬ್ರಹ್ಮಾಂಡ ಧಾರಣೆ ಮಾಡಲಿಕ್ಕೆ ಚೆನ್ನಾಗಿ ಕರ್ಷಣ ಅಂದರೆ ಸಾಮರ್ಥ್ಯವನ್ನು ಕೊಡ್ತಾನಾದ್ದರಿಂದ ಇವನಿಗೆ ಸಂಕರ್ಷಣ ಅಂತ ಹೇಳೋದು. ಮತ್ತು ಈ ಬಲರಾಮನನ್ನು ಆ ದುರ್ಗಾದೇವಿಯ ಮೂಲಕ ದೇವಕಿಯ ಗರ್ಭದಿಂದ ರೋಹಿಣಿ ಗರ್ಭಕ್ಕೆ ಕರ್ಷಣ ಮಾಡಲಿಲ್ವಾ? ಅದು ಈ ಪರಮಾತ್ಮನೇ ಮಾಡಿದ್ದು. ದೇವಕಿಯ ಗರ್ಭದಿಂದ ರೋಹಿಣಿ ಗರ್ಭಕ್ಕೆ ಅದನ್ನು ಕರ್ಷಣ ಮಾಡಿದ ಪರಮಾತ್ಮ ಬಲರಾಮನನ್ನು ದುರ್ಗಾದೇವಿಯ ಮೂಲಕವಾಗಿ. ಹಾಗಾಗಿ ಇವನಿಗೆ ಸಂಕರ್ಷಣ ಅಂತ ಹೆಸರು. ಮತ್ತು ಭಕ್ತರ ದುಃಖಗಳಿವೆ, ದುರಿತಗಳಿವೆ, ಅವನ್ನೆಲ್ಲ ಅವನು ಕರ್ಷಣ ಮಾಡ್ತಾನೆ, ಆದ್ದರಿಂದ ಸಂಕರ್ಷಣ ಅಂತ ಹೆಸರು. ದೈತ್ಯರನ್ನು ಅಂಧಂತಮಸ್ಸಿನ ಕಡೆ ಎಳಿತಾನೆ, ಆದ್ದರಿಂದ ಸಂಕರ್ಷಣ ಅಂತ ಹೆಸರು.
ಹೀಗೆ ಅನೇಕ ಅರ್ಥಗಳನ್ನು ಹೇಳ್ಬೋದು, ಸುಮಾರು 30 ಅರ್ಥಗಳನ್ನು ಹೇಳ್ಬೋದು. ಇನ್ನು ವಾಸುದೇವ ರೂಪ ಹೇಗೆ ಅಂದರೆ ಶಂಖಚಕ್ರ ಗದಾಂಬುಜ ಗದಾಧರೋ ಅವ್ಯಾದ್ ವಾಸುದೇವಕಃ. ಚಕ್ರ ಆಮೇಲೆ ಪದ್ಮ ಗದ ಶಂಖ ಚಕ್ರ ಪದ್ಮ ಗದ. ಬಲಗೈಯಲ್ಲಿ ಶಂಖ, ಆಮೇಲೆ ಎಡಗೈಯಲ್ಲಿ ಚಕ್ರ, ಕೆಳಗೆ ಗದ ಮತ್ತು ಅಂಬುಜ ಮತ್ತು ಗದ. ಬಲಗೈಯಲ್ಲಿ ಗದ, ಎಡಗೈಯಲ್ಲಿ ಅಂಬುಜ. ಹೀಗೆ ಹಿಡ್ಕೊಂಡವನು ವಾಸುದೇವ ರೂಪ. ಇವನು ಹರಿಣಿ ಹರಿಭಕ್ತಿದ. ಹರಿಯಲ್ಲಿ ಭಕ್ತಿ ಮಾಡ್ತಕ್ಕಂತಹ ಹರಿಣಿ ಎಂಬ ಲಕ್ಷ್ಮೀ ರೂಪದಿಂದ ಸಹಿತನಾಗಿರ್ತಾನೆ ಅವನು ವಾಸುದೇವ ವಧೂಹು ಅಸ್ತು ಹರಿಣಿ ಹರಿಭಕ್ತಿದ. ವಾಸುದೇವ ಯಾಕೆ ವಾಸುದೇವ ಅಂದರೆ ಇವನು ಎಲ್ಲ ಭೂತಗಳಿಗೆ ನಿವಾಸನಾಗಿದ್ದಾನೆ, 3 ಲೋಕಗಳಲ್ಲಿ ವಾಸ ಮಾಡ್ತಾನೆ, ಎಲ್ಲ ಭೂತಗಳಿಗೆ ನಿವಾಸನಾಗಿದ್ದಾನೆ. ಅದರಿಂದ ವಾಸುದೇವ ಅಂತ ಹೆಸರು. ಇನ್ನು ವಸುದೇವ ಅಂದರೆ ಎಲ್ಲ ಕಡೆ ವ್ಯಾಪ್ತನಾಗಿರ್ತಕ್ಕಂಥವನು ಅಂತ ಅರ್ಥ. ಅಂಥ ವಸುದೇವನೇ ವಾಸುದೇವ. ಇನ್ನು ಭೋಗಗಳನ್ನು ತಂದು ಕೊಡ್ತಾನೆ. ಆದ್ದರಿಂದ ವಸು ಅಂದರೆ ಭೋಗ, ಅದನ್ನು ತಂದು ಕೊಡ್ತಾನೆ. ಆದ್ದರಿಂದ ಇವನು ವಾಸುದೇವ ಅಂತ. ವಸು ಅಂದರೆ ಐಶ್ವರ್ಯ ಸಂಪನ್ನ, ಆದ್ದರಿಂದ ಅವನು ವಸು. ಮತ್ತು ಕ್ರೀಡಾ ಸ್ವಭಾವನಾದ್ದರಿಂದ ದೇವ. ವಸು ಪ್ಲಸ್ ದೇವ ಕೂಡಿಸಿ ವಸುದೇವನೇ ವಾಸುದೇವ ಅಂತ. ಇನ್ನು ಅಸುದೇವ ಅಂದರೆ ಮುಖ್ಯ ಪ್ರಾಣ. ಅಸುದೇವ ಅಂದರೆ ಮುಖ್ಯ ಪ್ರಾಣ. ಆ ಮುಖ್ಯ ಪ್ರಾಣ ದೇವರಿಗೆ ಇವನು ಜ್ಞಾನ ಕೊಡೋನಾದ್ದರಿಂದ ಇವನು ವಾಸುದೇವ. ಹೀಗೆ ವಾಸುದೇವ ಶಬ್ದಕ್ಕೆ ಅನೇಕ ಅರ್ಥಗಳನ್ನು ಹೇಳಲಿಕ್ಕೆ ಬರುತ್ತೆ. ಹೀಗೆ ಪ್ರದ್ಯುಮ್ನ ಸಂಕರ್ಷಣ, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ 4 ರೂಪಗಳು. ನಾರಾಯಣ ಮೂಲ ರೂಪದಿಂದ ಅಭಿವ್ಯಕ್ತವಾಗಿರತಕ್ಕಂತಹ 4 ರೂಪಗಳು. ನಾರಾಯಣನ ರೂಪ ಎಂಥದ್ದು ಅಂದರೆ ನೀವೆಲ್ಲ ನೋಡಿರ್ತೀರಿ ನಾರಾಯಣನ ರೂಪವನ್ನು. ಪದ್ಮಗದಾ ಚಕ್ರ ಶಂಖಧರಃ. ಪದ್ಮಗದಾ ಚಕ್ರ ಶಂಖಧರಃ. ಪದ್ಮ ಮೇಲೆ ಬಲಬದಿಯಲ್ಲಿ ಪದ್ಮ, ಎಡಬದಿಯಲ್ಲಿ ಗದ, ಕೆಳಗೆ ಆ ಗದೆಯ ಕೆಳಗೆ ಶಂಖ ಚಕ್ರ, ಮತ್ತು ಬಲಗೈಯಲ್ಲಿ ಶಂಖ. ಹೀಗಿರ್ತಕ್ಕಂತಹ ರೂಪ ಇದು ನಾರಾಯಣನ ರೂಪ. ನಾರಾಯಣ ಪ್ರಳಯ ಕಾಲದಲ್ಲಿ ಅವನು ಪ್ರಳಯ ಜಲದಲ್ಲಿ ಶಯನ ಮಾಡಿರ್ತಾನೆ. ಆದ್ದರಿಂದ ಇವನು ನಾರಾಯಣ ಅಂತ ಹರಿವಂಶ ಹೇಳುತ್ತೆ. ನಾರ ಅಂದರೆ ಜಗತ್ತಿಗೆ ಆಶ್ರಯನಾದ್ದರಿಂದ ಇವನಿಗೆ ನಾರಾಯಣ ಅಂತ ಹೆಸರು. ನರ ಅಂದರೆ ಮುಖ್ಯ ಪ್ರಾಣ. ಆ ಮುಖ್ಯ ಪ್ರಾಣ ಅವನ 3 ಅವತಾರಗಳು, ಹನುಮ ಭೀಮ ಮಧ್ವರ ಎಂಬ 3 ಅವತಾರಗಳು. ಅವರಿಗೆ ಕ್ರಮವಾಗಿ ಆ ಹನುಮ ಭೀಮ ಮಧ್ವರನ್ನು ಅನುಸರಿಸಿದವರಿದ್ದಾರಲ್ಲ ಅವರು ನಾರರು ಅಂತ. ನರ ಅಂದರೆ ಮುಖ್ಯ ಪ್ರಾಣದೇವರು. ಈ ಮುಖ್ಯ ಪ್ರಾಣದೇವರನ್ನು ಅನುಸರಿಸಿದವರು 3 ಅವತಾರಗಳಲ್ಲಿ ಅನುಸರಿಸಿದವರು ಹನುಮ ಭೀಮ ಮಧ್ವ ಎಂಬ 3 ಅವತಾರಗಳಿಗೆ ಯಾರು ಅವರನ್ನು ಅನುಸರಿಸ್ಕೊಂಡು ಬಂದಿದ್ದಾರೋ ಅನುಯಾಯಿಗಳು ಅವರು. ಉದಾಹರಣೆಗೆ ಹನುಮನಾಗಿದ್ದಾಗ ಸುಗ್ರೀವ ಅವರ ಅನುಯಾಯಿ. ಇನ್ನು ಭೀಮನಾಗಿದ್ದಾಗ ಅರ್ಜುನ ಅವರ ಅನುಯಾಯಿ. ಮಧ್ವಾಚಾರ್ಯರಾಗಿದ್ದಾಗ ಅನೇಕ ಅವರ ಅನುಯಾಯಿಗಳಿದ್ದಾರೆ. ಹೀಗೆ ಅವರನ್ನೆಲ್ಲ ನಾರರು ಅಂತ ಹೇಳ್ತಾರೆ. ಮುಖ್ಯ ಪ್ರಾಣದೇವರನ್ನು ಯಾರು ಅನುಸರಿಸ್ತಿದ್ದಾರೆ ಅಂದರೆ ಮಧ್ವಮತಾವಲಂಬಿಗಳ ನಾರರು. ಅಂತಹ ನಾರರುಗಳಿಗೆ
ಆಶ್ರಯನಾಗಿದ್ದಾನೆಂಬ ಕಾರಣಕ್ಕೆ ನಾರಾಯಣ ಅಂತ ಹೆಸರು. ಯಾರು ಮುಖ್ಯಪ್ರಾಣ ದೇವರ ಅನುಯಾಯಿಗಳಾಗಿದ್ದಾರೋ ಅವರು ನಾರರು, ಅವರಿಗೆ ಆಶ್ರಯ ಆದ್ದರಿಂದ ನಾರಾಯಣ ಅಂತ ಇವನಿಗೆ ಹೆಸರು. ಇನ್ನು ಅರ್ಜುನಿಗೆ ನರ ಅಂತ ಹೇಳ್ತಾರೆ. ಆ ಅರ್ಜುನನ ಜಯಕ್ಕೆ, ನರ ಅಂದರೆ ಅರ್ಜುನ, ನರ ಸಂಬಂಧಿ ನಾರಂ ಅಂದರೆ ಅರ್ಜುನನ ಜಯ. ಆ ಅರ್ಜುನನಿಗೆ ಜಯ ಬರಲಿಕ್ಕೆ ಯಾರು ಕಾರಣ? ಕೃಷ್ಣ. ಅಂತಹ ಅರ್ಜುನನ ಜಯಕ್ಕೆ ಅಯನ ಆಶ್ರಯನಾಗಿರ್ತಕ್ಕಂಥವನು ಶ್ರೀಹರಿ. ಅವನೇ ಅಲ್ವಾ? ಅಲ್ಲ, ಇವ ನಿಮಿತ್ತ ಅಷ್ಟೇ. ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ ಅಂತ ಹೇಳಲಿಲ್ಲ. ನಿಮಿತ್ತ ಅಷ್ಟೇ ಅರ್ಜುನ. ಅವನ ಜಯಕ್ಕೆ ನಿಜವಾಗಿ ಅಯನ ಆಶ್ರಯ ಯಾರು ಅಂದರೆ ಅವನು ಕೃಷ್ಣ. ಅವನು, ಅದಕ್ಕೆ ಅವನು ನಾರಾಯಣ ಅಂತ. ಇನ್ನು ನರ ಅಂದರೆ ಅರ್ಜುನ, ಅರ್ಜುನನ ಪಟ್ಟಣವಾಗಿರ್ತಕ್ಕಂಥ ಇಂದ್ರಪ್ರಸ್ಥ, ಅದಕ್ಕೆ ನಾರ ಅಂತ ಹೆಸರು. ಅಲ್ಲಿಗೆ ಇವನು ಹೋಗಿ ಬರ್ತಾ ಇದ್ನಲ್ಲ ಕೃಷ್ಣ, ಆದ್ದರಿಂದ ಇವನಿಗೆ ನಾರಾಯಣ ಅಂತ ಹೆಸರು. ಹೀಗೆ ಅನೇಕ ಅರ್ಥಗಳಿವೆ. ವಿಜೇಂದ್ರ ತೀರ್ಥರು ಈ ನಾರಾಯಣ ಶಬ್ದಕ್ಕೆ 104 ಅರ್ಥಗಳನ್ನು ಬರೀತಾರೆ. 104 ಅರ್ಥ. ನಾರಾಯಣ ಶಬ್ದಕ್ಕೆ 104 ಅರ್ಥಗಳನ್ನು ಬರೀತಾರೆ. ನಾರಾಯಣ ಶಬ್ದಾರ್ಥ ವಿಚಾರ ಅಂತಿದೆ. ಹೀಗೆ ಈ ಮುಖ್ಯಪ್ರಾಣದ ಅಂತರ್ಯಾಮಿಯಾಗಿರತಕ್ಕಂತಹ ನಾರಾಯಣ ಎಂಬ ಮೂಲ ರೂಪದಿಂದ ಅಭಿವ್ಯಕ್ತವಾಗಿರ್ತಕ್ಕಂತಹ 4 ರೂಪಗಳುಳ್ಳಂತಹ ಶ್ರೀರಾಮಚಂದ್ರನೇ ಅಂತ ಇದಿಷ್ಟು ಈ ಗದ್ಯದ ಅಭಿಪ್ರಾಯ.